ಸರ್ ನಮಸ್ಕಾರ. ನಮಸ್ತೆ. ಸರ್ ಒಂದು ವಿಶೇಷ ಅಂತ ಹೇಳಿದ್ರೆ ಈಗ ಆರೀಫ್ ಹತ್ಯೆ ಆಗಿ 8 ದಿವಸ ಆಯಿತು. ಸೊ ಅದ್ರ ಮಧ್ಯೆ ಒಂದು ಗಾಡಿ ಅವ್ರು ಯಾಕೆ ಆ ಬುಡೋಲಿ ಹತ್ರ ನಿಲ್ಲಿಸಿ ಹೋಗ್ತಾರೆ ಸರ್? ಆ ವಾಹನವನ್ನ ಅವರು ಬಾಡಿಗೆಗೆ ಪಡ್ಕೊಂಡಿದ್ರು. ಅದನ್ನು ಅದರಲ್ಲಿ ಕೃತ್ಯ ಮಾಡಿದ ಮೇಲೆ ಅವರು ಹೋಗುವಾಗ ಅದರದ ಇಂಧನ ಖಾಲಿ ಆಯಿತು ಮಾಣಿಯಿಂದ ಮುಂದಕ್ಕೆ. ಅಲ್ಲಿ ಇವ್ರ ಹತ್ರ ಒಂದನೇದ್ದು ಹಣಕಾಸಿನ ಸೌಲಭ್ಯವೂ ಇರಲಿಲ್ಲ, ಮತ್ತೆ ಅಲ್ಲಿ ಹತ್ತಿರ ಎಲ್ಲೂ ಪೆಟ್ರೋಲ್ ಬಂಕು ಇರಲಿಲ್ಲ. ಆದ್ರಿಂದಾಗಿ ಅವರು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರಿಂದಾಗಿ ಅಲ್ಲಿ ಗಾಡಿ ನಿಲ್ಲಿಸಿ ರಿಕ್ಷಾದಲ್ಲಿ ಹೋಗ್ಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟರು. ರಿಕ್ಷಾದವನು ನಿರಾಕರಿಸಿದ್ರಿಂದಾಗಿ ಮತ್ತೆ ಸರ್ಕಾರಿ ಕೊಂಡೊಯ್ಯುವಂತ ಟಾಟಾ ಏಸ್ನಲ್ಲಿ ಹೋಗಿದ್ದಾರೆ ಎನ್ನುವಂತ ಮಾಹಿತಿಗಳು. ಸರ್ ಇಲ್ಲಿ ಒಂದು ಪ್ರಶ್ನೆ ಬರೋದಂತ ಹೇಳಿದ್ರೆ ಇಷ್ಟು ದುಡ್ಡಿನ ಸಮಸ್ಯೆ ಇರೋರು ಕೊಲೆ ಯಾಕೆ ಮಾಡ್ಲಿಕ್ಕೆ ಹೋಗ್ತಾರೆ ಆ ರೀತಿ ಭೀಕರ ಹತ್ಯೆಗಳನ್ನಂತೀರಾ? ಯಾಕಂತ ಹೇಳಿದ್ರೆ ಅವರು 2 ದಿವಸಗಳ ಹಿಂದೆ ಈ ಗಾಡಿಯನ್ನು ತಂದಿದ್ರು. ಆ ಗಾಡಿಯಲ್ಲೇ ಓಡಾಡಿದ್ದಾರೆ. ಇಂಧನ ಖಾಲಿಯಾಗಿದೆ. ತದನಂತರ ಅನಿವಾರ್ಯ ಕಾರಣಕ್ಕಾಗಿ ಅವರು ಅದೇ ದಿವಸ ಹತ್ಯೆ ಮಾಡಬೇಕಾಯ್ತು. ಮಾಡಿ ಮತ್ತೆ ಅದೇ ಗಾಡಿಯಲ್ಲಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಇಂಧನ ತುಂಬಿಸುವಂತ ವ್ಯವಸ್ಥೆಗಳು ಆಗಿಲ್ಲ. ಆದ್ರಿಂದಾಗಿ ಅವರಿಗೆ ಆ ಸಮಸ್ಯೆ ಸೃಷ್ಟಿಯಾಯಿತು ಅಂತ ಕಾಣ್ತದೆ. ಅಲ್ಲ, ಗಾಡಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಡೀಸೆಲ್ ಹಾಕ್ಲಿಕ್ಕೆ ಕಷ್ಟ ಇರೋರು ಸಮೇತ ಕೊಲೆಯಲ್ಲಿ ಭಾಗಿಯಾಗ್ತಾರೆ ಸರ್ ಇಂಥ ದೊಡ್ಡದು? ಹೌದು, ಯಾಕಂತ ಹೇಳಿದ್ರೆ ಈ ಕೊಲೆಯಲ್ಲಿ ಭಾಗವಹಿಸುವವರು ನೇರವಾಗಿ ಭಾಗವಹಿಸುವವರು ಯಾರು ಫೈನಾನ್ಷಿಯಲಿ ಸ್ಟ್ರಾಂಗ್ನವರಲ್ಲ. ಇದರಲ್ಲಿ ಫೈನಾನ್ಸ್ ಮಾಡಿದವರೂ ಇಲ್ಲ. ಇದು ಏನೋ ವೈಯಕ್ತಿಕ ಕಾರಣಕ್ಕಾಗಿ ಯಾವುದೋ ಒಂದು ದೇಶದ ಹಿನ್ನೆಲೆಯಲ್ಲಿ ಒಟ್ಟು ಸೇರಿ ಈ ಕೃತ್ಯ ಮಾಡಿದ್ದಾರೆ ಅಂತ ಕಾಣ್ತದೆ. ನಿಮ್ಮ ಪ್ರಕಾರ ಅಂತ ಹೇಳಿದ್ರೆ ಫೈನಾನ್ಸ್ ಮಾಡೋರೇ ಇಲ್ಲ ಅಂತೀರಾ? ಇದಕ್ಕೆ ಫೈನಾನ್ಸ್ ಮಾಡಿದವರೇ ಇಲ್ಲ. ಯಾಕಂದ್ರೆ ಒಂದು ಸುದ್ದಿ ಹರಡ್ತಾ ಇತ್ತು, ಇದ್ರ ಹಿಂದೆ ಮಾಸ್ಟರ್ ಮೈಂಡ್ಗಳು ಫೈನಾನ್ಸರ್ಗಳು ಎಲ್ಲ ಇದ್ದಾರೆ ಅಂತೇಳಿ. ಇಲ್ಲ ಇಲ್ಲ ಇಲ್ಲ, ಈಗ ಅವರ ಪರಿಸ್ಥಿತಿ ನೋಡುವಾಗ ಅವರಿಗೆ ಫೈನಾನ್ಸ್ ಮಾಡಿದವರೇ ಇಲ್ಲ. ಮತ್ತೆ ಫೈನಾನ್ಸ್ ಮಾಡುವವರು ಅಂತ ಹೇಳಿ ಯಾರು ಅವರು ಆಲೋಚನೆ ಮಾಡಿದಾರ ಅವರೆಲ್ಲರೂ ಕೈ ಕೊಟ್ಟರು. ಯಾಕಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳ ಲೆವೆಲ್ನಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಸಿತ್ತು. ಯಾರೆಲ್ಲ ಅಪರಾಧಿಗಳಿಗೆ ಬೆಂಬಲ ನೀಡ್ತಾರೆ, ಅಪರಾಧಿಗಳಿಗೆ ಸಹಕಾರ ನೀಡ್ತಾರೆ, ಅವರನ್ನೆಲ್ಲರನ್ನು ಆರೋಪಿಗಳನ್ನು ಮಾಡ್ತಾರೆ ಎನ್ನುವಂತ ಸುದ್ದಿ ಹರಡಿತ್ತು. ಆದ್ರಿಂದಾಗಿ ಯಾರು ಅವರಿಗೆ ಫೈನಾನ್ಸ್ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಮೂಲ ಈ ಫೈನಾನ್ಸ್ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಮಂಗಳೂರು ಪೊಲೀಸಿಂಗ್ ವ್ಯವಸ್ಥೆ ಅಂತೀರಾ? ಹೊಸ ಪೊಲೀಸ್ ಕಮಿಷನರು ಹಾಗೆ SP ಅವರು ಅಂತೀರಾ? ಖಂಡಿತವಾಗಿಯೂ ಹೌದು. ಈ ಪೊಲೀಸ್ ವ್ಯವಸ್ಥೆ ಟೈಟ್ ಆಗಿದ್ದ ಸಂದರ್ಭದಲ್ಲಿ ಯಾವುದೇ ಅಪರಾಧಿಗಳಿಗೆ ಯಾರು ಸಹಕಾರ ನೀಡುವಂತ ಪ್ರಯತ್ನವನ್ನ ಮಾಡೋದಿಲ್ಲ. ಅದರಿಂದಾಗಿ ಪೊಲೀಸ್ ವ್ಯವಸ್ಥೆ ಇದನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೆ ಎನ್ನುವುದಂತೂ ಸ್ಪಷ್ಟ ಆಗ್ತಾ ಇದೆ. ಸರ್ ಇನ್ನೊಂದ್ ಕಡೆ ಬರುವಂತದ್ದು ಸರೆಂಡರ್ ಅಂತ ಹೇಳಿ. ಈ ಸರೆಂಡರ್ ಯಾಕೆ ಸರ್ ಹೀಗಾಯ್ತದು ಈ ಕೇಸಲ್ಲಿ? ಈಗ ಸರೆಂಡರ್ ಅಂತ ಹೇಳಿದ ಕೂಡಲೇ ಓಡ್ಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯಲ್ಲಿ ಎಲ್ಲರೂ ಕುಂಟಬೇಕಲ್ಲ. ಆದ್ರಿಂದ ಕುಂಟಿದ್ದಾರೆ. ಕುಂಟದಾಗ ಅವರು ಪೊಲೀಸರಿಗೆ ಸರೆಂಡರ್ ಆಗಲೇಬೇಕು. ಯಾರಿಗೆ ಸರೆಂಡರ್ ಆಗಬೇಕಂದ್ರೆ CCBಗೆ ಆಗಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆದರೂ ಸಹ ಮತ್ತೆ ಅವರು CCBಗೆ ಹ್ಯಾಂಡ್ ಓವರ್ ಕೊಡಬೇಕು. ಯಾಕಂದ್ರೆ ಇದರ ತನಿಖೆಯ ಜವಾಬ್ದಾರಿ ಈಗ CCBಗೆ ಬಂದಿರುವುದರಿಂದ CCBಗೆ ಸರೆಂಡರ್ ಆಗಬೇಕು. ಈ ಸರೆಂಡರ್ ಅಂತ ಬಂದ ಕೂಡಲೇ ಸರೆಂಡರ್ ಮಾಡಿಸುವಂತವ್ರು ಯಾರು ಮಧ್ಯವರ್ತಿಗಳು ಯಾರು ಬರ್ಲಿಲ್ವಾ ಈ ಕೇಸಲ್ಲಿ? ಯಾಕಂದ್ರೆ ಮಂಗಳೂರಿನ ಹಳೆ ಕರಾವಳಿ ಕೇಸಲ್ಲಿ ಸರೆಂಡರ್ ಮಾಡಿಸೋರು ಸುಮಾರು ಜನ ಇದ್ರು. ಆದ್ರೆ ಇಲ್ಲಿ ಸರೆಂಡರ್ ಮಾಡಿಸ್ಲಿಕ್ಕೆ ಯಾರು ಮುಂದೆ ಬಂದಾಗೆ ಇಲ್ಲ. ಯಾಕಂತ ಹೇಳಿದ್ರೆ ಯಾರು ಸರೆಂಡರ್ ಮಾಡಿಸ್ತಾರೆ ಅವರು ಸಹ ಇದರಲ್ಲಿ ಆರೋಪಿಗಳಾಗುವ ಭಯ ಇರುವುದರಿಂದ ಆರೋಪಿಗಳನ್ನೇ. ಸರ್ ಈಗ ಆರೋಪಿಗಳು ನೀವ್ ಹೇಳ್ತಾ ಇದ್ರಲ್ಲ, ಯಾವ ಊರಿಗೆ ಇಲ್ಲಿಂತ್ರ ಈ ಕೊಲೆ ಆದ ನಂತರ ಯಾವ ಊರಿಗೆ ಹೋದ್ರಂತೆ ಸರ್? ಕೊಲೆ ಮಾಡಿದ ನಂತರ ಅವರು ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿಗಳಿವೆ. ಬೆಂಗಳೂರಲ್ಲಿ 3 ಮಂದಿ ಮೈಸೂರಿಗೆ ಹೋದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷ ಅಂತ ಹೇಳಿದ್ರೆ ನೀವು ಸುಮಾರು ವರ್ಷ ಈ ಒಂದು ಕ್ರೈಮ್ ಜರ್ನಲಿಸಮ್ ಅಲ್ಲಿ ಮಾಡಿದಂತವ್ರ ಕೆಲಸ. ನೀವು ಆರೀಫನ್ನ ನೋಡಿದಂತವ್ರು ಮೊದಲು. ಯಾಕಂತ ಹೇಳಿದ್ರೆ ಸರಿ ಸುಮಾರು 46 ವರ್ಷ ಅಂದ್ರೆ ಆ ವ್ಯಕ್ತಿ ಸುಮಾರು ಒಂದು 25 ವರ್ಷದಿಂದಾನು ಇರ್ಬೋದು. ರೌಡಿ ಶೀಟರ್ ಯಾಕೆ ಸರ್ ರೌಡಿ ಶೀಟರ್ ಆಗಿದ್ದ ಈ ವ್ಯಕ್ತಿ? ರೌಡಿ ಶೀಟರ್ ಅಂತ ಹೇಳಿದ ಕೂಡಲೇ ಒಬ್ಬನ ಮೇಲೆ 2 ಅಥವಾ 3 ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ದಾಖಲಾದರೆ ಪೊಲೀಸರು ಅವನನ್ನು ನಿಯಂತ್ರಿಸಬೇಕೆನ್ನುವ ಉದ್ದೇಶದಿಂದ ರೌಡಿ ಶೀಟ್ ಓಪನ್ ಮಾಡ್ತಾರೆ. ಹಾಗಂತ ಹೇಳಿ ಅವನು ರೌಡಿ ಅಂತ ಹೇಳಿ ನೀವು ಸಮಾಜ ಅವನನ್ನು ಒಪ್ಪುವುದಿಲ್ಲ. ಏನೋ ವೈಯಕ್ತಿಕ ಕಾರಣಗಳಿಂದಾಗಿ ಗಲಾಟೆಗಳಾಗಿದೆ, ಕ್ರಿಮಿನಲ್ ಕೇಸುಗಳಾಗಿದೆ ಹೊರತು ಆ ಕಾರಣಕ್ಕಾಗಿ ಪೊಲೀಸರು ಅವನನ್ನು ನಿಯಂತ್ರಿಸಬೇಕೆನ್ನುವ ಉದ್ದೇಶದಿಂದ ಮಾತ್ರ ರೌಡಿ ಶೀಟ್ ಓಪನ್ ಮಾಡಿರ್ತಾರೆ ಹೊರತು ಬೇರೆ ಏನು ಕಾರಣ ಇರುವುದಿಲ್ಲ. ಸಂದರ್ಭದಲ್ಲಿ ಅವರು ಪ್ರತಿ ಬಾರಿಯೂ ಯಾವ್ಯಾವ್ದಾದ್ರು ಹಬ್ಬದ ಸಂದರ್ಭದಲ್ಲಿ, ಯಾವುದಾದ್ರೂ ಜಾತ್ರೆಯ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ರೌಡಿ ಶೀಟರ್ಗಳನ್ನು ಕರೆಸಿ ಪೆರೇಡ್ ಮಾಡಿಸುವುದು,
ಹೊಸ ಕಮಿಷನರ್ ಬಂದಾಗ, ಹೊಸ ಎಸ್ ಪಿಗಳು ಬಂದಾಗ ಪರೇಡ್ ಮಾಡಿಸುವುದು, ಹಳೆ ಪ್ರಕರಣಗಳನ್ನು ಕೆದಕುವುದು, ಹಳೆ ಪ್ರಕರಣಗಳನ್ನು ಮಾನಿಟರ್ ಮಾಡುವುದು, ಇದೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಆ ಪ್ರಕರಣಗಳು ನ್ಯಾಯಾಲಯದ ಖುಲಾಸೆಗೊಂಡಿದೆ ಅಂತ ಆದಮೇಲೆ ಸುಮಾರು 5 ವರ್ಷಗಳ ಕಾಲ ಅವರ ಮೇಲೆ ಬೇರೆ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ ಅಂತಾದರೆ, ಒಂದು ಕಂಪ್ಲೇಂಟು ದಾಖಲಾಗಿಲ್ಲ ಅಂತಾದರೆ, ಅಂಥ ವ್ಯಕ್ತಿಗಳನ್ನು ಮೇಲೆ ಇರುವಂಥ ರೌಡಿ ಶೀಟನ್ನು ಪೊಲೀಸರೇ ಕ್ಲೋಸ್ ಮಾಡ್ತಾರೆ. ಫ್ರೀ ಶೀಟ್ ಬಿಟ್ಟು ಹೋಗಿರ್ಲಿಲ್ವಾ ಅಥವಾ ಹೇಗೆ ಅನ್ಸುತ್ತೀರಾ ಸರ್? ಇಲ್ಲ, ಆತನ ಮೇಲೆ 1-2 ಪ್ರಕರಣಗಳು ಇನ್ನು ತನಿಖೆಗೆ ಬಾಕಿ ಇರಬೇಕು. ಬೇರೆಲ್ಲ 11 ಪ್ರಕರಣಗಳಲ್ಲಿ 9 ಪ್ರಕರಣಗಳು ಮುಗಿದೋಗಿದೆ, 2 ಪ್ರಕರಣಗಳು ಬಾಕಿ ಇರಬೇಕು. ಅದರಿಂದಾಗಿ ರೌಡಿ ಶೀಟು ಕ್ಲೋಸ್ ಆಗಿಲ್ಲ. ಸರ್, ಇಲ್ಲಿ ರೌಡಿ ಶೀಟ್ ಅಂದ್ಕೊಳ್ಳಿ ಇವ್ರದಂತ ಹೇಳಿದ್ರೆ ಏನು, ಈ ಮೀನು ಮಾರುಕಟ್ಟೆಯ ವೈಯಕ್ತಿಕ ಜಗಳಗಳಂತೀರಾ? ಇದೆಲ್ಲ ವೈಯಕ್ತಿಕ ಕಾರಣಗಳಿಂದಾಗಿ ಜಗಳಗಳಾಗಿತ್ತು. ಮೀನು ಮಾರುಕಟ್ಟೆಯಲ್ಲಿ ವ್ಯವಹಾರ ಸಂಬಂಧಿ ಚರ್ಚೆಗಳು ನಡೆದಾಗ ಅದು ಹೊಡೆದಾಟದ ಮಟ್ಟಕ್ಕೆ ಹೋಗಿ ಗಲಾಟೆಗಳಾಗಿದ್ದೇವೆ ಹೊರತು ಇದೇನು ಒಬ್ಬರನ್ನು ಕೊಲೆ ಮಾಡಿ, ಒಬ್ಬರನ್ನು ದರೋಡೆ ಮಾಡಿ ಇಂಥ ಸಂದರ್ಭದಲ್ಲಿ ಆದಂತಹ ಪ್ರಕರಣಗಳಲ್ಲ. ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಸರ್, ಇವ್ರ ತಂದೆ ಏನ್ ಸರ್, ಏನೋ ಇದು ಮಾಡುವಂತದ್ದೊಂದು ವಿಡಿಯೋ ತುಂಬಾ ವೈರಲ್ ಆಗಿದೆ. ಆರಿಫ್ ಅವ್ರ ತಂದೆ ಅವರು ಸಾಧಾರಣ 70ರ ದಶಕದಲ್ಲಿ ಕುದ್ರೋಳಿ ಭಾಗದಲ್ಲಿ ಒಂದು ಹವಾ ಮೇಂಟೈನ್ ಮಾಡಿದವರು. ಹವಾ ಮೇಂಟೈನ್ ಮಾಡಿದಂತ ಹೇಳಿದರೆ ಅವರು ಯಾರಿಗೂ ತೊಂದರೆ ಮಾಡಿದವರಲ್ಲ, ಬದಲಾಗುತ್ತೆ. ಕಾವಂಜಿಯವರು ಅಂತವರೇ, ಅವರು ಎದುರು ಅವರಿಗೆ ಸಿಕ್ಕಿದ್ರು ಸಹ ಅವ್ರನ್ನ ಕರ್ಕೊಂಡೋಗಿ ಚಾ ಕುಡಿಸುವುದು, ಈ ರೀತಿಯಾಗಿ ಒಂದು ವ್ಯಕ್ತಿತ್ವ ಇತ್ತು ಅವರಿಗೆ. ಮಸೀದಿಗೆ ಹೋದಾಗ, ಪ್ರತಿ ಶುಕ್ರವಾರ ದಿವಸ ಮಸೀದಿಗೆ ಹೋದಾಗ ಮಸೀದಿಯ ಪಕ್ಕದಲ್ಲಿ ಇರುವಂತಹ ಬಡಬಗ್ಗರಿಗೆ, ಯಾಕಂದರೆ ಬಹುತೇಕ ಮಂದಿ ಅಲ್ಲಿ ಮಸೀದಿಯ ಪಕ್ಕಕ್ಕೆ ಬರ್ತಾರೆ, ಅಂಥವರಿಗೆ ಚಾ ಕುಡಿಸೋದು, ತಿಂಡಿ ತಿನ್ನಿಸುವುದು, ನೀರಿನ ಬಾಟ್ಲಿ ಕೊಡೋದು, ಅವರೊಟ್ಟಿಗೆ ಮಾತಾಡೋದು, ಈ ರೀತಿಯ ಒಂದು ವ್ಯಕ್ತಿತ್ವ ಇತ್ತು ಅವ್ರ ಹತ್ರ. ಅದೇ ಆ ವಿಡಿಯೋ ವೈರಲ್ ಆಗ್ತಾ ಇರೋದು ಅದೇ ವಿಡಿಯೋ. ಆದ್ರೆ ಒಂದು ವಿಷಯ ಅಂತ ಹೇಳಿದ್ರೆ, ಈ ರೀತಿ 6 ಜನ ಸೇರಿ ಈ ರೀತಿ ಕೊಲೆಗಳನ್ನ ಮಾಡಿ ಇಷ್ಟು ಧೈರ್ಯ ಯಾವ ರೀತಿಯಿಂದ ಮಾಡ್ತಾರೆ ಸರ್? ಅದನ್ನು ಒಂದು ಭೀಕರ ಮತ್ತು ಬಿಭತ್ಸ, ಅಂದ್ರೆ 26 ಬಾರಿ ಇರಿದಿದಾರಂತೆ. ಈ ಮನಸ್ಥಿತಿ ಬರ್ಲಿಕ್ಕೆ ಕಾರಣ ಏನಾಗ್ಬೋದು ಅಂತೀರಾ ನೀವು? ಈಗ ಆರಿಫ್ ಅವರನ್ನ ಕೊಲೆ ಮಾಡಿದಂಥ ಅಪರಾಧಿಗಳನ್ನ ಪೊಲೀಸರು ಇಂಟ್ರಾಗೇಷನ್ಗೆ ಒಳಪಡಿಸಿದಾಗ ಅವರಿಗೂ ಆರಿಫಿಗೂ ಯಾವುದೇ ನೇರವಾದ ವೈರತ್ವ ಇದ್ದ ರೀತಿಯಲ್ಲಿ ಇಲ್ಲ. ಇದ್ರೂ ಸಹ ಸಣ್ಣ ಪುಟ್ಟ ವೈಮನಸ್ಸು ಇರ್ಬೋದೇ ಹೊರತು ಕೊಲೆ ಮಾಡಲೇಬೇಕು, ಕೊಲೆ ಮಾಡದಿದ್ದರೆ ಆರಿಫ್ನಿಂದ ನಮ್ಮ ಜೀವಕ್ಕೆ ಬೆದರಿಕೆ ಇದೆ ಎನ್ನುವ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಆರಿಫು ಅಂತಹ ಯುವಕ ಆಗಿರಲಿಲ್ಲ. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನ ಸಮಸ್ಯೆಗಳಾದರೆ ಅದನ್ನು ಎದುರಿಸ್ತಾ ಇದ್ದಿರ್ಬೋದು ಹೊರತು ಆತ ವೃತ್ತಿಪರ ರೌಡಿ ಅಲ್ಲ, ಯಾರಿದ್ದಾದರೂ ಹಫ್ತಾ ವಸೂಲಿ ಮಾಡುವಂಥ ಯುವಕ ಅಲ್ಲ, ಇನ್ನೊಬ್ಬರಿಗೆ ಯಾವುದೇ ಕಾರಣ ಇಲ್ಲದೆ ಬೆದರಿಕೆ ಒಡ್ಡುವವನು ಅಲ್ಲ. ಆದ್ದರಿಂದಾಗಿ ಆತನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವೈಷಮ್ಯಗಳು ಇದ್ದಿರ್ಬೋದೇ ಹೊರತು ಆತನನ್ನು ಆ ರೀತಿಯಾಗಿ ಕೊಲೆ ಮಾಡುವಂತ ಅನಿವಾರ್ಯತೆಯೂ ಇರಲಿಲ್ಲ. ಇನ್ನೊಬ್ಬರಿಗೆ ಸಮಸ್ಯೆ ಮಾಡ್ತಾ ಇದ್ರೆ ಹೌದು, ಜೀವ ಭಯ ಇತ್ತು, ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ಏನೂ ಇರಲಿಲ್ಲ. ಆತನ ಮೇಲೆ ಈ ಹಿಂದೆ ಅಟ್ಯಾಕ್ ಆಗಿತ್ತು, ಅದಕ್ಕಾಗಿ ಆತ ಹೋಗುವಾಗ ಒಬ್ಬಂಟಿಯಾಗಿ ಹೋಗ್ತಾ ಸೊಂಟದಲ್ಲಿ ಚೂರಿ ಇಟ್ಕೊಂಡು ಮಾಡಬೇಕು ಅಂತಲ್ಲ. ಆದ್ದರಿಂದಾಗಿ ಆರಿಫ್ನ ಹತ್ಯೆಯಲ್ಲಿ ಕೆಲವೊಂದು ಬೇಸರ ಇರುವಂತದ್ದು. ಹುಲಿ ವೇಷದ ಕುಣಿತದಲ್ಲೂ ಭಾಗಿಯಾಗ್ತಿದ್ದ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದ. ಅಲ್ಲ, ಅವನಿಗೆ ಫ್ರೆಂಡ್ಸ್ ಗುಂಪಿದೆಯಲ್ಲ, ಅದು ತುಂಬಾ ದೊಡ್ಡದು. ಎಲ್ಲರೊಟ್ಟಿಗೆ ಫ್ರೆಂಡ್ಶಿಪ್ ಅಲ್ಲಿದ್ದವನು. ಎದ್ದುನವರು ಮತ್ತು ಆರಿಫ್ನವರು ಹತ್ರ ಮನೆಯಲ್ಲಿದ್ದವರು. ಹಾಗಾಗಿ ಸಮಾಜದಲ್ಲಿ ಎಲ್ಲ ಕಡೆ ಬೆರೀತಾ ಇದ್ದ ಇವನು. ಎಲ್ಲ ಕಡೆ ಬೆಳೀತಾ ಇದ್ದ. ಯಾಕಂದ್ರೆ ಅವನು ಪೊಲೀಸ್ ದಾಖಲೆಯಲ್ಲಿ ರೌಡಿ ಅಂತ ಇದೇ ಹೊರತು ಸಾರ್ವಜನಿಕ ದಾಖಲೆಗಳಲ್ಲಿ ಆತ ರೌಡಿ ಅಲ್ಲ, ಸಮಾಜಮುಖಿ. ಪ್ರಕಾರ ಇಲ್ಲಿ ಯಾರು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಸರಿಯಾದ ಯಾವುದೇ ವ್ಯವಸ್ಥೆಗಳಾಗಿಲ್ಲ ಅಂತೀರಾ? ಫೈನಾನ್ಸ್ ಇಂದೆಲ್ಲ ಹತ್ಯೆಯಲ್ಲಿ ಭಾಗಿಯಾದವರನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳದೇ ಇರುವುದರಿಂದ, ಫೈನಾನ್ಸ್ ಸಮಸ್ಯೆ ಇದ್ದುದರಿಂದ. ಆದ್ರೆ ನೀವೇನ್ ಹೇಳ್ತೀರಾ, ಈ ರೀತಿ ಭೀಕರ ಹತ್ಯೆ ಏನ್ ಮಾಡ್ತಾರೆ ಇವತ್ತೊಂದು ಸಮೂಹ, ಇದಕ್ಕೇನ್ ಹೇಳ್ತೀರಾ ನೀವು? ಒಂದು ಯಾವ ರೀತಿ ಆಗುತ್ತೆ ಕೊಲೆಗೆ? ಖಂಡಿತವಾಗೂ ಇವಕ್ಕೆಲ್ಲ ಶಿಕ್ಷೆ ಆಗುತ್ತೆ ಅಂತೀರಾ? ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗದಿದ್ದರೆ ಇಂತಹ ಕೃತ್ಯಗಳನ್ನ ನೀವು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರುತ್ತದೆ. ಕೆಟ್ಟ ಪರಿಣಾಮ ಬೀರುತ್ತೆ ಅಂತೀರಾ? ಖಂಡಿತವಾಗಿ. ತುಂಬಾ ಧನ್ಯವಾದ ಸರ್.